of Dr. Babasaheb Ambedkar Daily Traveler Association, we met our Honorable Member of Parliament, Sri Malesh Babuji. We met and submitted a memorandum to him. In turn, immediately Mr. Malesh Babuji has spoken with the concerned authority in the railways. Under the railway authority, they are going to be consider this issue at the earliest. So therefore, I must thankful even to Mr. K. Rajendran, who has also initiated to restore the earlier timing of train number 66532. ಅದಕ್ಕೆ ಮುಂಚೆ 66532 ಬ್ಯಾಂಗ್ಳೂರು ಸಿಟಿಯಿಂದ ಪ್ರಾರಂಭ ಆಯಿತು. ಆಮೇಲೆ ಟ್ರ್ಯಾಕ್ ಪ್ರಾಬ್ಲಮ್ ಇದೆ ಅನ್ನೋ ಬೈಪ್ನಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋದು ಶುರು ಮಾಡಿದ್ರು. ಒಂದು ವರ್ಷ ಆದ ಮೇಲೆ ಕ್ಯಾರ್ಪುರಮಿಂದ ನಾವು ಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ವೈಟ್ ಫೀಲ್ಡಿಂದ ಮಾರಿಕುಪ್ಪಮ್ ಆಪ್ರೇಟ್ ಮಾಡೋದ್ರಿಂದ ನಮ್ಮ ಡೈಲಿ ಟ್ರಾವೆಲರು ಇಲ್ಲ ಸಾಮಾನ್ಯ ಜನರಿಗೆ ಯಾರಿಗೂ ಅನುಕೂಲ ಆಗಿಲ್ಲ. ಇದು ನಾವು ನಮ್ಮ MP ಸಾಹೇಬ್ರ ಹತ್ರ ಟೋಟಲಿ ನಾವು ಕನ್ವಿನ್ಸ್ ಮಾಡಿದ್ದೀವಿ. ಅವರು ರೈಲ್ವೆ ಅಫಿಷಿಯಲ್ ಹತ್ರ ಫೋನ್ನಲ್ಲಿ ಮಾತಾಡಿದ್ರು. ಮತ್ತು ನಾಳೆ ಹಂಗೆ ಅವರು ಲೆಟ್ರು GMಕೋ ಇಲ್ಲ DRMಕೋ ಕಳಿಸ್ತೀನಿ ಹೇಳಿದ್ದಾರೆ. ಆದ್ದರಿಂದ ಆನ್ ಬಿಹಾಫ್ ಆಫ್ ಅವ್ರ KG ಪೀಪಲ್ ಭಾಳ ಧನ್ಯವಾದಗಳು ನಮ್ಮ ಸಾಹೇಬ್ರಿಗೆ. ನಾನು KGF ಇಂದ ಡಾಕ್ಟರ್ BR ಅಂಬೇಡ್ಕರ್ ಡೈಲಿ ಟ್ರಾವೆಲರ್ಸ್ ಅಸೋಸಿಯೇಷನ್ ಕಡೆಯಿಂದ ಮುತ್ತು ಮಾಣಿಕ್ಯಮ್ ಅಂತ ಬಂದಿದ್ದಾರೆ. ಮತ್ತು ಅದು ಅವ್ರ ಜೊತೆ ಸುಮಾರು ಒಂದು 15-20 ಜನ ಏನು ಡೈಲಿ ಟ್ರಾವೆಲರ್ಸ್ ಬಂದಿದ್ದಾರೆ. ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ ನನಗೆ. 66532 ಟ್ರೈನ್ ನಂಬರ್ 66532 ಇಷ್ಟು ದಿನ 3:55ಕ್ಕೆ ಬಿಡ್ತಾಯಿತ್ತು ವೈಟ್ ಫೀಲ್ಡು, ಇವಾಗ 2:55ಕ್ಕೆ ಬಿಡ್ತಾ ಇದೆ ಅಂತ. ಆಲ್ರೆಡಿ ನಾನು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತಾಡಿ ಇದನ್ನು ಮತ್ತೆ 3:55ಗೆ ಡಿಪಾರ್ಚರ್ ಆಗಬೇಕು ಅಂತ ಹೇಳಿದ್ದೀನಿ. ಅದ್ರ ಜೊತೆ ಏನು ವೈಟ್ ಫೀಲ್ಡಿಂದ ಅಟ್ಲೀಸ್ಟ್ KR ಪುರಂವರೆಗೂ ಇದನ್ನು ಸ್ಟಾರ್ಟ್ ಆಗಬೇಕು ಅಂತ ಏನು ಮಾಡ್ತಾ ಇದ್ದಾರೋ. ಸೊ ದ 66532 ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ KR ಪುರಂ ಟಿಲ್ ಮಾರಿಕುಪ್ಪಮ್. ಸೊ ದಟ್ ಬೋತ್ this one whatever their demands are there, I've already told to the railway department, and I hopefully by next week all this both the things will be solved ಅಂತ ಒಂದು ನಂಬಿಕೆ ಇದೆ. ನಾಳೆ DRMಗೆ ಮೇಲು ಮತ್ತು ಒಂದು ಲೆಟರು ಕಳಿಸ್ತಾ ಇದ್ದೀನಿ. ಇದ್ರ ಜೊತೆ ಲೂಪ್ ಲೈನ್ ಅಂತ ಒಂದು ಏನೋ ಒಂದು ಬೇಕು ಅಂದಿದ್ದಾರೆ ಕೋರಮಂಡಲ್ ಸ್ಟೇಷನಲ್ಲಿ, ಅದನ್ನು ನಾಳೆ ಲೆಟರು ಮತ್ತು ಮೇಲಲ್ಲಿ ಕಳಿಸ್ತೀನಿ. ನಾನು KGF ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ಸ್ವಲ್ಪ ಡಬ್ಲಿಂಗ್ ವರ್ಕ್ಸ್ ನಡೀತಾ ಇದೆಯೋ ರೈಲ್ವೆ ಟ್ರ್ಯಾಕ್ಸ್ದು, ಅದರಿಂದ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಮುಗಿಸಿದ ತಕ್ಷಣ ನಿಮಗೆ KGF ಬಂಗಾರಪೇಟೆ ಮಾಲೂರು ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದ್ರ ಮುಂಚೆ ಇದು ಏನು 66532ನ ಬೇಗ ಟ್ರೈನ್ ಟೈಮಿಂಗ್ಸು 3:55ಗೆ ಬಿಡೋಂಗೆ ಬ್ಯಾಂಗ್ಳೂರು ಸಿಟಿಯಿಂದ ಅದೊಂದು ಪ್ರಸ್ತಾವನೆ ನೆಕ್ಸ್ಟ್ ವೀಕೆ ಮಾಡೋಕ್ಕೆ ನಾನು ನಿಮಗೆ ಒಂದು ಭರವಸೆ ಕೊಡೋಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೌದೌದು ಸರ್, ವಿ ಮಸ್ಟ್ ಸೇ ಥ್ಯಾಂಕ್ಫುಲ್ ಟು ಯು ಸರ್. ವಸಂತ್ ರಾಜನ್, KSR ಬ್ಯಾಂಗ್ಳೂರ್ ಸಿಟಿ ಮಾರಿಕುಪ್ಪಮ್. Why this timing has been changed? But the main thing is there is no use of you changing it. The train which is flying at 2:55, it was leaving at 3:45 Whitefield. Now it is changed to 2:55. There is no use of the train flying at that time.
Because all people who finish their jobs at 3:30, they come to Whitefield and take the 3:45 train. What is the use of putting it at 2:55 hours? I'll write one letter. I've got this one, Daily Travelers Association. I've got a letter. Whom should I write? DRM or I should write to the GM directly? Yeah, please tell him, boss. This is becoming a issue every day because one, I've asked for extra bogies. You people are telling extra bogies are not there. Once it is manufactured, we'll give. I told take from somewhere and put at least for 2 trains. You put extra for 4 bogies. And now the timings have been changed. Means then there is no use of having the railway track only for Bangarpet and Kejur. ಸರ್ ಈ ಟ್ರೈನ್ ಸಿಟಿಯಿಂದ ಬರಬೇಕು ಸರ್. You put a word to DRM tomorrow. Yeah, I'll just send you on WhatsApp of this letter which I have received today. So much of problems happened. I had to come from Bangalore. My mother is in hospital. I had to leave her there and I had to come here because from past 2 days this one phone calls are coming. ಮಾರಿಗುಪ್ಪಮ್ ಟು ಬ್ಯಾಂಗ್ಳೂರ್ ಸಿಟಿ ಸರ್. ಎರಡನೇ ಟ್ರೈನು ಸ್ವರ್ಣ ಟ್ರೈನ್, ದಟ್ ಈಸ್ 6:20, ಬ್ಯಾಂಗ್ಳೂರ್ ಸಿಟಿಗೆ 9:30 ಹೋಗೋದು. ಮೂರನೇದು 8 ಗಂಟೆಗೆ ಒಂದು ಟ್ರೈನ್ ಇದೆ. ಮೂರನೇ ಟ್ರೈನು 9:20ಕ್ಕೆ ಮಾರಿಗುಪ್ಪಮ್ ಬಿಡ್ತಾರೆ. KR ಪುರಮ್ 11 o'clock ಹೋಗುತ್ತೆ ಸರ್. ಸೊ ಎಲ್ಲ ಕಾರ್ಮಿಕರು ಇದು ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ ಸರ್. ಈ ಟ್ರೈನು ಸ್ಟಾರ್ಟಿಂಗ್ ಇದು ಆಪ್ರೇಷನ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂದರೆ ಬ್ಯಾಂಗ್ಳೂರ್ ಸಿಟಿನೇ. ಆವಾಗ BHL ಫ್ಯಾಕ್ಟ್ರಿ ಮೈಸೂರು ರೋಡ್ನಲ್ಲಿ ಇರುವರು ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ BHL ಇದೆ ಸರ್. ಅವ್ರಿಗೆ ಮತ್ತು HMನವ್ರಿಗೆ ಭಾಳ ಕನ್ವೀನಿಯೆಂಟ್ ಆಗಿತ್ತು ಸರ್. ಈ BLನಲ್ಲಿ ಕೆಲಸ ಮಾಡೋರಿಗೆ KR ಪುರಮ್ ಹತ್ರ ಇತ್ತು ಸರ್. ಅದೇ ಥರ HAL, BML, ITI ಮತ್ತು DRDO, ADA. I think they're doubling the track. That is what you are saying. Already 4 months back, I've given a letter for this train to start from KSR. Yes, sir. Okay. Because of that issue, we are not able to start from this one, KSR. So once that work is over, sir, we had told that time also. Now, Krishna Station is telling the same. Sir, you already raised that issue 4-5 months back, sir. Once that is finished, we are going to put this train from KSR. Sir. So till that time, Yes, sir, we will cooperate with you, sir. ಸರ್ ಆ್ಯಕ್ಚುಲಿ ಬ್ಯಾಂಗ್ಳೂರು ಸಿಟಿಯಲ್ಲಿ 13 ಇದು ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಟ್ರೈನ್ ರಿಸೀವ್ ಮಾಡೋದಕ್ಕೆ ಡೆಸ್ಪ್ಯಾಚ್ ಮಾಡೋದಕ್ಕೆ ಭಾಳ ತೊಂದರೆ ಇದೆ. ಆದರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ 2 ಪ್ಲಾಟ್ಫಾರ್ಮ್ ಖಾಲಿದೆ ಸರ್. ಒಂದು 2 ಇದು ವಂದೇ ಭಾರತ್. this one, they are not saying there's an issue with the platform. The issue with the laying of tracks, which they are increasing now. The doubling of the track which is going on, that work is going on. Once that is over, we are ready to do that. ಸರ್ ನಮ್ಮದು ಏನು ಒಂದು ರಿಕ್ವೆಸ್ಟ್ ಅಂದರೆ 2 ವಂದೇ ಭಾರತ್ ಸರ್. ಒಂದು 1:30ಗೆ ಮಧುರೈ ಬ್ಯಾಂಗ್ಳೂರು ಕಂಟೋನ್ಮೆಂಟು ಮಧುರೈ ಒಂದು ವಂದೇ ಭಾರತ್ 1:30ಗೆ ಅದು ಒಂದು ಪ್ಲಾಟ್ಫಾರ್ಮ್ ಖಾಲಿ ಆಗುತ್ತೆ. ಸೆಕೆಂಡು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಇದು ಕೊಯಮತ್ತೂರು 2:20ಕ್ಕೆ ಆ ಟ್ರೈನು ಪ್ರಾರಂಭ ಆಗುತ್ತೆ ಸರ್. ಆವಾಗ 2 ಕೋಚಸ್ಸು 2 ಪ್ಲಾಟ್ಫಾರ್ಮ್ ಸಿಕ್ಕುತ್ತೆ ಸರ್. ಇದರಲ್ಲಿ ಏನಂದರೆ ಸರ್, ಈ KR ಪುರಮ್ ಬೈಪ್ನಲ್ಲಿ ಸರ್ ಸುಮಾರು ಜನ ಡೈಲಿ ಟ್ರಾವೆಲರ್ಸ್ ಈಗ ಬೈಪ್ನಲ್ಲಿ ಸ್ಟಾಪ್ ಕೊಟ್ಟರೆ HAL, BML, ADA, GTRE, LRD ಇಂಥ ಜನಕ್ಕೆ ಅನುಕೂಲ ಆಗುತ್ತೆ ಸರ್. Which train? ಸೇಮ್ ಟ್ರೈನ್, ಈ ಸೇಮ್ ಟ್ರೈನ್. Start from KSR. Once it starts from KSR, then we can ask for a stop. ಹೌದು ಸರ್. Let the train go till there. Once it goes, then we can ask for a stop. Time, sir. Time they have told the change is tomorrow only. I have told. Let's see what they'll do. ಒಂದು ಸಣ್ಣ ವಿನಂತಿ ಸರ್, KSR ಬ್ಯಾಂಗ್ಳೂರು ಸಿಟಿಯಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್. ಅಟ್ಲೀಸ್ಟ್ ಕಂಟೋನ್ಮೆಂಟ್ ನಾವು ಕೇಳ್ತಾ ಇದ್ದೀವಿ. ತಾವು ಏನು ಹೇಳ್ತಾರೆ ಅಂದರೆ ಈ ಲೈನ್ ಎಲ್ಲ ಕ್ಲಿಯರ್ ಆಗಲಿ ಅಂತ ಹೇಳ್ತಾರೆ ಸರ್. ಸದ್ಯಕ್ಕೆ ಅಪ್ ಟು KR ಪುರಮಿಂದ ಹೋಗಲಿ ಸರ್. ಯಾಕಂದರೆ ಸುಮಾರು ಕೂಲಿ ಕೆಲಸ ಮಾಡೋರು. See what is the technical issues which are happening. One technical issue which has is laying of track. Maybe because of that only they are not able to work out. ಸರ್ ಬ್ಯಾಂಗ್ಳೂರು ಸಿಟಿಯಲ್ಲಿ
ನೆಕ್ಸ್ಟ್ ಸ್ಟೇಷನ್ನು ಸ್ಟಾಪ್ ಕೆ ಆರ್ ಪುರಂ ಸರ್. ಏನು ಮಾಡ್ತಾರೆ ಜನರು ಡೈಲಿ ಟ್ರಾವೆಲರು ಬ್ಯಾಂಗ್ಳೂರ್ ಸಿಟಿ, KSR ಬ್ಯಾಂಗ್ಳೂರ್ ಸಿಟಿ ಸರ್. ಸೊ ಈ ಟ್ರೈನು ಲಾಸ್ಟ್ ಹಾಂ ಸರ್, ಈ ಡೈಲಿ ಟ್ರಾವೆಲರ್ ಏನು ಮಾಡ್ತಾರೆ ಅಂದರೆ ಬ್ಯಾಂಗ್ಳೂರ್ ಸಿಟಿನಲ್ಲೇ ರಿಸರ್ವ್ ಕಂಪಾರ್ಟ್ಮೆಂಟ್ನಲ್ಲಿ ತುಂಬಿಕೊಳ್ತಾರೆ. ಕಂಟೋನ್ಮೆಂಟ್ನಲ್ಲಿ ಸ್ಟಾಪ್ ಇದೆ, ಅಲ್ಲಿಯೂ ಹೋಗ್ಬಿಡ್ತಾರೆ ಸರ್. ಕೆ ಆರ್ ಪುರಂ ಬಂದರೆ ಟೋಟಲ್ ಪ್ಯಾಕ್ ಆಗಿಬಿಡ್ತದೆ. ವಿ ಆರ್ ಓಪನ್ಲಿ ಟೆಲ್ಲಿಂಗ್ ಸರ್, ವಿ ಆರ್ ಡಿಸ್ಟರ್ಬಿಂಗ್ ದಿ ರಿಸರ್ವ್ ಪ್ಯಾಸೆಂಜರ್ಸ್. ಅದು ಆಗಿದ ಮೇಲೆ ಸರ್, ಈ ಮಾಲೂರು ಟೇಕಲ್ ಸ್ಟಾಪ್ ಇಲ್ಲ. ಏನು ಮಾಡ್ತಾರೆ ಟೇಕಲ್ನವ್ರು ಮಾಲೂರವರು ಅಪ್ ಟು ಬಂಗಾರಪೇಟೆ ಬಂದುಬಿಡ್ತಾರೆ. ಬಂಗಾರಪೇಟೆ ಬಂದ ಮೇಲೆ ಜೋಲಾರ್ಪೇಟೆನ ಒಂದು ಪ್ಯಾಸೆಂಜರ್ ಟ್ರೈನ್ ಹೋಗುತ್ತೆ ಸರ್. ಅದಕ್ಕೆ ಟೇಕಲ್ ಸ್ಟಾಪ್ ಇದೆ, ಮಾಲೂರು ಸ್ಟಾಪ್ ಇದೆ, ಇವ್ರು ರಿವರ್ಸ್ ಇಲ್ಲಿ ಹೋಗ್ತಾರೆ. ನಂಬರ್ 1 ಸರ್. ನೋ 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 ಸಿ, ನಾವು ಏನು ಮಾಡ್ತೀವಿ ಅಂದರೆ ಸೌಲಭ್ಯ ಇಲ್ಲ. ಯಾರೂ ಮಾಲೂರಿನಲ್ಲಿ ಕೆಲಸ ಮಾಡೋರಿಗೆ, ಟೇಕಲ್ನಲ್ಲಿ ಕೆಲಸ ಮಾಡೋರಿಗೆ ಟ್ರೈನ್ ಸೌಲಭ್ಯ ಇಲ್ಲ. ಈ ಟ್ರೈನ್ 3:30 ಮಾಡಿಬಿಟ್ರೆ ಅವ್ರು ಯಾರು ಬೃಂದಾವನಲ್ಲಿ ಬರೋಲ್ಲ ಸರ್. ಈಗ ಏನು ಮಾಡ್ತಾರೆ ಸದ್ಯಕ್ಕೆ, ಈ ಮಾಲೂರಿನವರು ಟೇಕಲ್ನವರು ಬೃಂದಾವನಲ್ಲಿ ಬಂದುಬಿಡ್ತಾರೆ. ಡೈರೆಕ್ಟಾಗಿ ಬಂಗಾರಪೇಟೆ ಸ್ಟಾಪ್ ಇದೆ, ಇಳಿದು ಬಿಡ್ತಾರೆ. ಮತ್ತು ಜೋಲಾರ್ಪೇಟೆಯಿಂದ ಒಂದು ಪ್ಯಾಸೆಂಜರ್ ಟ್ರೈನ್ ಬರ್ತದೆ ಸರ್, ಅದರಲ್ಲಿ ಹೋಗ್ಬಿಟ್ಟು yes sir, you are come to exact conclusion sir, you are come to exact conclusion sir. Yes sir, you are convinced. I am very happy you are convinced totally. They'll come at 3:30 only. ಬರ್ತಾರೆ ಸರ್. ಪ್ಯಾಸೆಂಜರ್ ಟ್ರೈನ್ ಬಂದ್ಬಿಟ್ಟು ವೈಟ್ ಫೀಲ್ಡ್ ಇಂದ ಸ್ಟಾರ್ಟ್ ಆಗಿತ್ತು. ಅವ್ರು ಏನ್ ಮಾಡ್ತಾರೆ KRPುರಂ ಬಂಗಾರಪೇಟೆ ಬಂದ್ಬಿಟ್ಟು ತಿರ್ಗಾ ವಾಪಸ್ ಬರ್ತಾರೆ ಸರ್ ಈ ಕಡೆ. ಇವಾಗ ಅವ್ರಿಗೆ change it to 3:30. No, sir. Not about Brindavan train, sir. ಲೋಕಲ್ ಟ್ರೈನ್ಸ್ ಸರ್ 3:30 Not about Brindavan train. ಇಟ್ ಈಸ್ ಅ ಮಸ್ಟ್ ಸರ್. ಈ ಟೇಕಲ್ನವರು ಮಾಲೂರಿನವರು ಪುನಃ ಬಂಗಾರಪೇಟೆಯಿಂದ ಪ್ಯಾಸೆಂಜರ್ ಟ್ರೈನಲ್ಲಿ ಮಾಲೂರು ಟೇಕಲ್ಗೆ ಹೋಗ್ತಾರೆ ಸರ್. ಸರ್ ಆಮೇಲೆ ಈ ಲೂಪ್ ಲೈನ್ಸ್ ಸರ್, KGF ಟು ಮಾರಿಗುಪ್ಪಮ್ ಟು ಬಂಗಾರಪೇಟ್, Now it is leaving at 2:40. ಇವರೇ ಸಿಲಿಂಡರ್. Those who are working as a teacher at Tekel and Malur, they doesn't have train facilities, sir. They have to wait up to 2 to 3 hours at Malur. And ಈ ಟ್ರೈನು ಸ್ವಲ್ಪ KR ಪುರಮೋ ಅಥವಾ ಕಂಟೋನ್ಮೆಂಟ್ ಇದು ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ಸರ್ ಇನ್ನೊಂದು ಲಾಸ್ಟ್ ಸರ್, ಮಾರಿಗೆ ಹೋಗ್ಬಿಟ್ಟು ಬಂಗಾರಪೇಟೆ ಒಂದು ಟ್ರೈನ್ ಬರಬೇಕಾದ್ರೆ 40 ನಿಮಿಷ ಸರ್. ಪುನಃ ಬಂಗಾರಪೇಟೆಯಿಂದ ಮಾರಿಗೆ ಹೋಗಕ್ಕೆ ಬಂದರೆ 40 ನಿಮಿಷ. 1 hour 20 minutes ಬ್ಲಾಕ್ ಆಗಿಬಿಡ್ತದೆ. KGF ಟ್ರೈನ್ ಯಾವುದೇ ಟ್ರೈನ್ ಬಂದ್ರೂ ಬಂಗಾರಪೇಟೆಯಲ್ಲಿ ನಿಲ್ಲಿಸ್ಬಿಡ್ತಾರೆ, ಯಾಕಂದರೆ ಫ್ರೀ ಪಾತ್ ಇಲ್ಲ. ಅದಕ್ಕೆ ಮೊನ್ನೆ ನಾವು KG ರಾಜೇಂದ್ರ ಜೊತೆನಲ್ಲಿ ಬರುವಾಗ ಒಂದು ಮನವಿ ಮಾಡ್ಕೊಂಡಿದ್ದೀವಿ, ಒಂದು ಲೂಪ್ ಲೈನ್ಸ್ ಇಲ್ಲ ಸರ್ KGFಲ್ಲಿ. ಸೊ ಗೌರ್ಮೆಂಟ್ ಅಲ್ಲ ಸರ್, ಶಿವಕುಮಾರ್ ಅಂತ ಒಂದು ಹುಡುಗ ಗೌರ್ಮೆಂಟ್ ಅಲ್ಲಿ ಸರ್. yes sir, second line we need First only ಮುರುಗಂ ಸರ್ ಆಪ್ಷನ್. ನಾವು ಇದ್ದೀವಲ್ಲ ಗೌರ್ಮೆಂಟ್ ಅಲ್ಲಿ, ನಾವೆಲ್ಲ ಬಂದಿರೋದು ಗೌರ್ಮೆಂಟ್ ಅಲ್ಲ ಸರ್. ಶಿವಕುಮಾರ್ ಅಂತ ಹುಡುಗ ಇಶ್ಯೂ ಮಾಡಿದ್ವಿ ಸರ್. ರೇಸ್ ಮಾಡಿ 40 ನಿಮಿಷ ಹೋಗೋದಕ್ಕೆ ಸರ್. ಬಂಗಾರಪೇಟೆ ಟು ಮಾರಿಗುಪ್ಪಮ್ 40 minutes, ಮಾರಿಗುಪ್ಪಮ್ ಟು ಬಂಗಾರಪೇಟೆ ಬರೋದು 40 minutes. 1 hour 20 minutes ಅಲ್ಲಿ ಬಂಗಾರಪೇಟೆನಲ್ಲಿ ನಿಲ್ಲಿಸ್ಬೇಕಾಗಿದ್ರೆ, ಯಾಕಂದರೆ ಮುರುಗಂನಲ್ಲಿ ಲೂಪ್ ಲೈನ್ಸ್ ಇಲ್ಲ, ಚಾಂಪಿನಲ್ಲಿ ಇಲ್ಲ, ಕೊರಮಂಡಲಲ್ಲಿ ಇಲ್ಲ ಸರ್. ಕೊರಮಂಡಲ್ನಲ್ಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಒಂದು ಲೂಪ್ ಲೈನ್ಸ್ ಇದೆ ಸರ್, ಅದು ಎಕ್ಸ್ಟೆಂಡ್ ಮಾಡಿದ್ರೇ ಫ್ರೀ ಆಗಿಬಿಡ್ತದೆ ಸರ್. தீக்குள் விரலை வைத்தார் நந்தலாலா, நின்னை தீண்டும் இன்பம் தோன்றுதடா நந்தலாலா, நந்தலாலா, நந்தலாலா.